ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯ ಆಧಾರಿತ ತರಗತಿಗಳು ನಮ್ಮ ಚಾನಲ್ನಲ್ಲಿ ಮೂಡಿ ಬರುತ್ತಿದ್ದು, ಇಂದಿನ ತರಗತಿಯಲ್ಲಿ ಮುಂಬರಲಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದ ಬಿರುದಾಂಕಿತರ ಕುರಿತು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನಲ್ಲಿ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಕಳೆದ ತರಗತಿಯಲ್ಲಿಯೂ ಕೂಡ ಹಲವಾರು ಕನ್ನಡದ ಬಿರುದಾಂಕಿತರ ಕುರಿತು ತಿಳಿದುಕೊಂಡಿದ್ವಿ. ಅದೇ ರೀತಿ ಇಂದಿನ ತರಗತಿಯಲ್ಲಿಯೂ ಕೂಡ ಮತ್ತಷ್ಟು ಕನ್ನಡದ ಬಿರುದಾಂಕಿತರ ಕುರಿತು ತಿಳಿದುಕೊಳ್ಳೋಣ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಕ್ಲಾಸ್ ಕೇಳ್ತಾ ಬರ್ಕೊಳ್ತಾ ಇರ್ತೀರಾ ಅವರು ಪಾಸ್ ಮಾಡಿ ನೋಡಿಕೊಂಡು ಬರ್ಕೊಳ್ಳಿ, ಓಕೆನಾ. ಒಂದನೆಯದು ಕರ್ನಾಟಕ ಶಾಸನಗಳ ಪಿತಾಮಹ ಎಂಬ ಬಿರುದನ್ನು ಹೊಂದಿರುವವರು BL ರೈಸ್ ಅವರು. ಎರಡನೆಯದು ಹರಿದಾಸ ಪಿತಾಮಹ ಎಂಬ ಬಿರುದನ್ನು ಹೊಂದಿರುವವರು ಶ್ರೀಪಾದರಾಯರು. ಮೂರನೇದು ಅಭಿನವ ಸರ್ವಜ್ಞ ಎಂಬ ಬಿರುದನ್ನು ಹೊಂದಿರುವವರು ಉತ್ತಂಗಿ ಚೆನ್ನಪ್ಪ ಅವರು. ಇನ್ನು ನಾಲ್ಕನೇದು ವಚನಶಾಸ್ತ್ರದ ಪಿತಾಮಹ ಎಂಬ ಬಿರುದನ್ನು ಹೊಂದಿರುವವರು ಫಾಗು ಹಳಕಟ್ಟಿ ಅವರು. ಐದನೆಯದು ಆದಿಕವಿ ಎಂಬ ಬಿರುದನ್ನು ಹೊಂದಿರುವವರು ಪಂಪ. ಇನ್ನು ಆರನೇದು ವರಕವಿ ಎಂಬ ಬಿರುದನ್ನು ಹೊಂದಿರುವವರು ದ.ರಾ ಬೇಂದ್ರೆ ಅವರು. ಅದೇ ರೀತಿ ಏಳನೆಯದು ಪ್ರೇಮ ಕವಿ ಎಂಬ ಬಿರುದನ್ನು ಹೊಂದಿರುವವರು KS ನರಸಿಂಹಸ್ವಾಮಿಯವರು. ಎಂಟನೆಯದು ಚಲಿಸುವ ವಿಶ್ವಕೋಶ ಮತ್ತು ಕಡಲ ತೀರದ ಭಾರ್ಗವ ಎಂಬ ಬಿರುದನ್ನು ಹೊಂದಿರುವವರು ಶಿವರಾಮ ಕಾರಂತರು. ಅದೇ ರೀತಿ ಒಂಬತ್ತನೆಯದು ಚಲಿಸುವ ನಿಘಂಟು ಎಂಬ ಬಿರುದನ್ನು ಹೊಂದಿರುವವರು DL ನರಸಿಂಹಾಚಾರ್ ಅವರು. ಇನ್ನು ಹತ್ತನೆಯದು ಅಭಿನವ ಭೋಜರಾಜ ಎಂಬ ಬಿರುದನ್ನು ಹೊಂದಿರುವವರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಹನ್ನೊಂದನೆಯದು ರಸಋಷಿ ಎಂಬ ಬಿರುದನ್ನು ಹೊಂದಿರುವವರು ಕುವೆಂಪು. ಹನ್ನೆರಡನೇದು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿರುವವರು ರನ್ನ. ಅದೇ ರೀತಿ 13ನೇದು ಕನ್ನಡದ ಸೇನಾನಿ ಎಂಬ ಬಿರುದನ್ನು ಹೊಂದಿರುವವರು AR ಕೃಷ್ಣಶಾಸ್ತ್ರಿಯವರು. 14ನೇದು ಕನ್ನಡದ ದಾಸಯ್ಯ ಎಂಬ ಬಿರುದನ್ನು ಹೊಂದಿರುವವರು ಶಾಂತಕವಿ. 15ನೇದು ಶಕ್ತಿ ಕವಿ ಎಂಬ ಬಿರುದನ್ನು ಹೊಂದಿರುವವರು ರನ್ನ. ಇದಿಷ್ಟು ಪ್ರಮುಖ 15 ಕನ್ನಡದ ಬಿರುದಾಂಕಿತರ ಕುರಿತು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ನೀವು ಕೂಡ ಈ ವಿಡಿಯೋದ ಸದುಪಯೋಗವನ್ನು ಪಡೆದುಕೊಳ್ಳಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ. ಈ ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.